ಸೂಪರ್ ಚೆನ್ನಾಗಿದೆ. ಚೆನ್ನಾಗಿತ್ತು. ಪ್ಲಾಟ್ ಚೆನ್ನಾಗಿತ್ತು. ವೆರಿ ಗುಡ್. ಎಷ್ಟು ಚೆನ್ನಾಗಿದೆ ಅಂತ ಕಮೆಂಟ್ ಏನಿಲ್ಲ, ಚೆನ್ನಾಗಿದೆ. ನಿಮಗೆ ಯಾವ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯ್ತು ಸಿನಿಮಾ? ನನಗೆ ಆ ಲೇಡೀಸ್ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಸ್ಟೋರಿ ಪರವಾಗಿಲ್ಲ, ಚೆನ್ನಾಗಿದೆ, ನೋಡ್ಬೋದು ತುಂಬ ಇಷ್ಟ ಆಯ್ತು ಸರ್. ಯಾವ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯ್ತು ಈ ಸಿನಿಮಾದಲ್ಲಿ? ಸರ್ ಹುಡುಗಿ ಲೇಡಿ ಬಗ್ಗೆ ತುಂಬ ಚೆನ್ನಾಗಿದೆ ಸರ್, ನೋಡ್ಬೋದು. ಹೌದೌದು, ಸಿನಿಮಾ ಸೂಪರ್ ಆಗಿದೆ. ಫ್ಯಾಮಿಲಿ ಆಡಿಯನ್ಸ್ ಮೂವಿ ನೋಡೋದು, ಎಲ್ಲ ಕುತ್ಕೊಂಡು ಆಡಿಯನ್ಸ್ ಸಿನಿಮಾ ನೋಡೋಂಥ ಮೂವಿ. ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ನಾನು. ಇಲ್ಲ, ಓವರಾಲ್ ಎಲ್ಲ ಥರನೂ ಇಷ್ಟ ಆಗಿದೆ. ಸಿನಿಮಾ ಸೂಪರ್ ಮಾಡಿದ್ದಾರೆ, ಎಲ್ಲರೂ ಸೂಪರ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಅವ್ರ ಪರ್ಫಾರ್ಮೆನ್ಸು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಹೀರೋ ಪರ್ಫಾರ್ಮೆನ್ಸ್ ಇರ್ಬೋದು, ಅವ್ರ ಆ್ಯಕ್ಟಿಂಗ್ ಇರ್ಬೋದು, ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆಯದು, ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸಿನಿಮಾ ಚೆನ್ನಾಗಿದೆ, ಫೈನ್ ಆಗಿದೆ. ಒಂದು ಒಳ್ಳೆ ಮೆಸೇಜ್ ಇದೆ ಸಮಾಜಕ್ಕೆ. ಏನು ಅಂತ ಅಂದರೆ, ಒಂದು ಒಬ್ಬ ಡೈರೆಕ್ಟ್ರ್ ಪ್ರಾಬ್ಲಮ್ಮು, ಅವನ ಕಷ್ಟ. ಆಮೇಲೆ ಒಂದು ಮನೆಯಲ್ಲಿ ಫ್ಯಾಮಿಲಿ ಯಜಮಾನ ಸರಿ ಇಲ್ಲ ಅಂದರೆ ಏನಾಗುತ್ತೆ ಅನ್ನೋದ್ರ ಒಂದು ಸ್ಟೋರಿ, ಒಳ್ಳೆ ಮೆಸೇಜ್ ಹೋಗ್ತಿದೆ, ಚೆನ್ನಾಗಿ ಮಾಡಿದ್ದಾರೆ. ಫೈನ್. ತುಂಬ ಚೆನ್ನಾಗಿದೆ ಸರ್ ಸಿನಿಮಾ. ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಡೈರೆಕ್ಟ್ರು. ತುಂಬ ಒಂದು ಚಿಕ್ಕ ಸ್ಟೋರಿನ ತುಂಬ ಚೆನ್ನಾಗಿ ನೀಟಾಗಿ ಎಲ್ಲೂ ಬೋರ್ ಆಗದೇ ಇರೋ ಥರ ಸಿನಿಮಾ ತೆಗೆದಿದ್ದಾರೆ. ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಸರ್ ಮೂವಿ. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ನಿಜವಾಗ್ಲೂ. ಸ್ಟೋರಿನೂ ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ಬೋದು. ಚೆನ್ನಾಗಿದೆ, ಸೂಪರ್ ಆಗಿದೆ. ಚೆನ್ನಾಗಿದೆ. ಸ್ಟೋರಿ ಚೆನ್ನಾಗಿದೆ, ಸಸ್ಪೆನ್ಸ್ ಕ್ಯಾರಿ ಆಗಿದೆ ಫೈನಲ್ವರೆಗೂ. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಹೆಣ್ಮಕ್ಳು ನೋಡೋಂಥ ಸಿನಿಮಾ, ತುಂಬ ಫೀಲಿಂಗ್ ಇದೆ. ಲಾಸ್ಟ್ ತುಂಬ ಕಣ್ಣೀರು ಬಂತು, ಚೆನ್ನಾಗಿದೆ, ನೋಡ್ಬೋದು. ಒಳ್ಳೆ ಮೆಸೇಜ್ ಇದೆ. ಮಂದಿ ಎಲ್ಲ ಹೆಣ್ಮಕ್ಳು ನೋಡಬೇಕಿದು. ಪ್ರೆಸೆಂಟಲ್ಲಿ ಏನು ನಡೀತಿದೆ ಸಿಟಿಯಲ್ಲಿ, ಅದೇ ನಡೀತಾ ಇರೋದು. ಇದು ಏನೋ ಬೇರೆ ಏನೂ ತೋರಿಸಿಲ್ಲ, ಚೆನ್ನಾಗಿದೆ, ಎಲ್ಲ ಬಂದು ನೋಡ್ಬೋದು. ಚೆನ್ನಾಗಿದೆ ಸರ್. ನಿಮಗೆ ಒಂದು ಹೆಣ್ಣಿನ ಬಗ್ಗೆ ಒಂದು ಏನಾದರೂ ಕಷ್ಟ ಬಂದರೆ ಅವ್ರಿಗೆ ಅದ್ರ ಬಗ್ಗೆ ಒಂದು ಯಾವ ಥರ ಕಷ್ಟ ಬರುತ್ತೆ ಅಂತ ಇದರಲ್ಲೊಂದು ತಿಳ್ಕೊಬೋದು ಸರ್. ಬಂದು ನೋಡಬೇಕು, ದಯವಿಟ್ಟು ಹೆಣ್ಮಕ್ಳು ಬಂದು ನೋಡಿ ಪ್ಲೀಸ್. ಸೂಪರ್ ಆಗಿದೆ ಮೂವಿ. ಹೆಣ್ಮಕ್ಳದ್ದು ಕಷ್ಟ, ಏನು ಕಷ್ಟ ಇದೆ, ಅವ್ರು ಏನು ಕಷ್ಟಪಡ್ತಾರೆ ಅದನ್ನು ತುಂಬ ನೀಟಾಗಿ ಎಳೆಯಾಗಿ ನೀಟಾಗಿ ಬರೆದು ತೋರಿಸಿದ್ದಾರೆ. ಸೂಪರ್ ಆಗಿದೆ. ಎಲ್ಲ ಹೇಳ್ತಾರೆ ಸರ್, ಎಲ್ಲ ಪ್ಲಾಟ್ ಎಲ್ಲ ಚೆನ್ನಾಗಿ ಬಂದಿದೆ, ಎಲಿವೇಶನು ಚೆನ್ನಾಗಿ ಬಂದಿದೆ. ಸೊ ಆ ಥ್ರಿಲ್ಲರ್ ಏನಿದೆ ಅಂದರೆ ನಮಗೆ ಲಾಸ್ಟ್ವರೆಗೂ ಗೊತ್ತಾಗಲ್ಲ. ಲೈಕ್ ಅವರೇ ಮಾಡಿರ್ತಾರೆ ಕೊಲೆ ಅಂದ್ಕೊಂಡು ನಾವು ಅಂದ್ಕೊಂಡಿರ್ತೀವಿ. ಇವಾಗ ಬಂದು ಲಾಸ್ಟಲ್ಲಿ ನೋಡಿದಾಗ ಆ ಪ್ಲಾಟ್ ಬಂದು ನಮಗೆ ಅವ್ರ ಗಂಡನೇ ಮಾಡಿರೋ ಪ್ಲಾಟ್ ಬಂದಿರೋದ್ರಿಂದ ಸ್ವಲ್ಪ ಎಲ್ಲ ಚೆನ್ನಾಗಿ ಬಂದಿದೆ. ಎಲಿವೇಶನ್ಸ್ ಎಲ್ಲ ನೀಟಾಗಿ ತೋರಿಸಿದ್ದಾರೆ. ಬಸ್ ಆಗಿದೆ, ಬಸ್ ಸ್ಟಾರ್ಟಾ. ಕಮಲ್ ಶ್ರೀದೇವಿ ಸಿನಿಮಾ ಥಿಯೇಟ್ರಲ್ಲಿ ಕಮಲ್ ಮಾಡ್ತು. ಒಂದು ಹೆಣ್ಣಿಗೆ ಸಮಾಜದಲ್ಲಿ ಯಾವ ರೀತಿ ನಾವು ಗೌರವ ಕೊಡಬೇಕು ಮತ್ತು ಗೌರವ ಕೊಡೋ ಜನಗಳು ಇರ್ತಾರೆ. ಒಂದು ಹೆಣ್ಣು ನೋಡಿದ ತಕ್ಷಣ ಗೌರವವನ್ನು ತೋಡ್ತಾರೆ, ಅಗೌರವನೂ ಕೊಡ್ತಾರೆ. ಬಟ್ ಈ ಸಿನಿಮಾದಲ್ಲಿ ನಮ್ಮ ಡೈರೆಕ್ಟರ್ ತೋರಿಸ್ಕೊಟ್ಟಿದ್ದಾರೆ, ಹೆಣ್ಣು ತನಗೆ ತೊಂದರೆಗಳಾದಾಗ ಯಾವ ಮಟ್ಟಕ್ಕೂ ಬೇಕಾದರೂ ಹೋಗುತ್ತಾಳೆ ಅಂತ. ಬಟ್ ಈ ಸಿನಿಮಾ ಹೆಂಗಿದೆ ಅಂತಂದರೆ ಕ್ರೈಮ್ ಮತ್ತು ಸಸ್ಪೆನ್ಸ್ ಥ್ರಿಲ್ಲಿಂಗ್ ಇದೆ. ಒಂದೇ ಒಂದು ಕ್ಯಾರೆಕ್ಟ್ರ್ ಇಟ್ಕೊಂಡು ಡೈರೆಕ್ಟರ್ ಗಿರ್ಗಿಟ್ಲೇನೆ 2 ಗಂಟೆ ಸಿನಿಮಾ ಮಾಡಿದ್ದಾರೆ. ಈ ಥರ ಸಿನಿಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರಬೇಕು. ನನ್ನ ಅನಿಸಿದ ಪ್ರಕಾರ 100-200 ಎಲ್ಲೋ ಖರ್ಚು ಮಾಡ್ತೀರಿ, ಥಿಯೇಟ್ರಿಗೆ ಬಂದು ನೋಡಿದ್ರೆ ಒಂದು ಗುಡ್ ಫೀಲ್ ಮತ್ತು ಕ್ರೈಮ್ಸ್ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಸಿನಿಮಾ ನಿಮ್ಗೆ ನೋಡ್ದಂಗೆ ಅನಿಸುತ್ತೆ. ಹೆಣ್ಮಕ್ಳಿಗೆ ಸ್ಪೆಷಲ್ ಏನಂತಂದರೆ ಈ ಸಿನಿಮಾ ನೋಡಿದ್ರೆ ನಿಮಗೆ ಸಮಾಜದಲ್ಲಿ ನಾವು ಇನ್ನೂ ಧೈರ್ಯವಾಗಿ ಬದುಕು ಕಟ್ಕೊಳ್ಬೇಕಂತ ಕಲಿತೀರಂತ ನನ್ನ ಅನಿಸಿಕೆ ಇದೆ. ಥ್ಯಾಂಕ್ ಯು ಕಮಲ್ ಶ್ರೀದೇವಿ. 100 ಡೇಸ್ ಪಕ್ಕ. ಥ್ಯಾಂಕ್ ಯು. ಕಂಟೆಂಟ್ ಇಲ್ಲ ಅಂತ ಹೇಳೋದಲ್ಲ, ಬಂದು ಕಂಟೆಂಟ್ ಇದೆ, ಮೂವಿ ನೋಡ್ರಿ. ಮಲಯಾಳಿ ಮೂವೀಸ್ ಮಾತ್ರ ಅಲ್ಲ, ಕನ್ನಡದಲ್ಲೂ ಕೂಡ ಕಂಟೆಂಟ್ ಮೂವೀಸ್ ಬರ್ತಾ ಇದೆ. ಹೆಣ್ಮಕ್ಳ ಬಗ್ಗೆ ಕೇವಲ ಮಾತಾಡೋರು ದಯವಿಟ್ಟು ಬಂದು ನೋಡಿ. ಹೆಣ್ಮಕ್ಳ ಕಷ್ಟ ಅರ್ಥ ಮಾಡ್ಕೊಳ್ಳಿ. ಹೆಣ್ಮಕ್ಳ ಬಗ್ಗೆ ಎಲ್ಲೂ ಕೆಟ್ಟದಾಗ ಮಾತಾಡಬೇಡಿ. ಫಸ್ಟು ರೀಲ್ ಸ್ಟಾರ್ಗಳನ್ನ ಬ್ಯಾನ್ ಮಾಡಿರಿ, ಆಯಿತಾ? ರೀಲ್ಸ್ ಫಸ್ಟ್ ಬ್ಯಾನ್ ಮಾಡಿರಿ. ರಂಗಭೂಮಿ ಕಲಾವಿದರು ಬೇಜಾನ್ ಹೇಳಿದ್ದಾರೆ ನಮ್ಮ ಕರ್ನಾಟಕದಲ್ಲಿ, ಅವ್ರನ್ನ ಬೆಳೆಸಿ. ಸಿನಿಮಾ ಬಂದು ನೋಡಿ, ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಪ್ರತ್ಯಕ್ಷವಾಗಿ ಕಂಡವರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರಲ್ವಾ. ಸೊ ಅದು ಈ ಸಿನಿಮಾನ ನೋಡಿ ಅರ್ಥ ಮಾಡ್ಕೋಬೇಕು. ಹೆಣ್ಮಕ್ಳು ಯಾವುದಕ್ಕೋಸ್ಕರ ಕಷ್ಟಪಡ್ತಿದ್ದಾರೆ, ತನ್ನ ಮಗುಗೋಸ್ಕರ ಆಕೆ ಎಷ್ಟೆಲ್ಲ ಕಷ್ಟಪಡ್ತಿದ್ದಾಳೆ ಶ್ರೀದೇವಿ. ಅದನ್ನು ನೋಡಿ ಕುಡಿತಕ್ಕೆ ಅಡಿಟ್ ಆಗಿರುವಂಥ ಗಂಡ್ಮಕ್ಳು ಅರ್ಥ ಮಾಡಿಕೊಂಡು ತಮ್ಮ ಕುಡಿತ ಚಟವನ್ನು ಬದಿಗಿಟ್ಟು ಹೆಣ್ಮಕ್ಳ ಕಷ್ಟನ ಅರ್ಥ ಮಾಡಿಕೊಂಡು ತನ್ನ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಂಡ್ರೆ ಅದೇ ಸುಖ ಸಂಸಾರಕ್ಕೆ. ಅದು ತುಂಬ ಚೆನ್ನಾಗಿತ್ತು. ಕನ್ನಡ ಚಿತ್ರಮಂದಿರಕ್ಕೆ ಬಂದು ವೀಕ್ಷಣೆ ಮಾಡಿ. ಥ್ಯಾಂಕ್ ಯು. ಅದೇ ಒಂದು ಹೆಣ್ಣಿಗೋಸ್ಕರ ಏನೇನೆಲ್ಲ ಆಯಿತು
ಇತ್ತು ಅಂದ್ಬಿಟ್ಟು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಕಮಾಲ್ ಶ್ರೀದೇವಿ ಸಿನಿಮಾ ಕಮಾಲ್ ಮಾಡಿದೆ ಅಂತಲೇ ಹೇಳ್ಬೋದು. ಒಂದು ಬೆಂಗಳೂರಲ್ಲಿ ಕಡಿಮೆ ಬಜೆಟಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಮತ್ತು ಲಾಡ್ಜಲ್ಲಿ ತೆಗೆದಿರೋಂಥ ಸಿನಿಮಾ ಸರ್ ಕಣ್ಣಂತೂ ಮುಚ್ಚಕ್ಕಾಗಲ್ಲ. ಆ ರೇಂಜ್ಗೆ ಪ್ರತಿಯೊಂದು ಸೀನೂ ಅಟ್ರಾಕ್ಷನ್ ಇದೆ. ಪ್ರತಿಯೊಂದು ಸೀನಲ್ಲೂ ಒಂಥರ ವೆರೈಟಿ ಒಂಥರ ಇದು ಏನೋ ಸಸ್ಪೆನ್ಸ್ ಇಟ್ಟಿದ್ದಾರೆ. ಮತ್ತು ಇನ್ನೊಂದು ಏನಂತ ಕೇಳಿದ್ರೆ, ಒಂದು ಮಹಿಳೆಯರು ಯಾವ ರೀತಿ ಬೆಂಗಳೂರಲ್ಲಿ ಕಷ್ಟಪಡ್ತಾ ಇದ್ದಾರೆ, ಒಂದು ದುಡ್ಡು ಅನ್ನೋದು ಏನಾದರೂ ಅವಶ್ಯಕತೆ ಆದಾಗ ಅವ್ರು ಯಾವ ರೀತಿ ಬೇರೆ ದೇಹನ ಮಾಡ್ಕೊಳ್ಳೋಂಥ ಒಂದು ಪರಿಸ್ಥಿತಿಗೆ ಬೀಳ್ತಾರೆ. ಅಲ್ಲಿ ಹೋಗುವಂಥವ್ರು ಅಂದರೆ ಆ ಗಂಡಸರು ಎಣ್ಣೆ ಕುಡ್ಕೊಂಡು ಹೆಂಗಸರಿಗೆ ಯಾವ ರೀತಿ ಟಾರ್ಚರ್ ಕೊಡ್ತಾರೆ ಅನ್ನೋ ಒಂದು ಸ್ಟೋರಿ. ಮಕ್ಕಳಿಗೆ ಯಾವ ರೀತಿ ತೊಂದರೆ ಆದರೆ ಅದನ್ನು ಈ ರೀತಿ ಒಂದು ಒಳ್ಳೆ ಕಾಪಾಡಬೇಕು ಅನ್ನೋ ಒಂದು ಒಳ್ಳೆ ಸ್ಟೋರಿ ಸರ್. ಏನಂದರೆ ಒಳ್ಳೆ ಆಕ್ಷನ್ ಮಾಡಿದರೆ ಒಳ್ಳೆ ಮಾಹಿತಿ ಇದೆ. ದಯವಿಟ್ಟು ಏನಂತ ಕೇಳ್ತೀನಿ ಅಂದರೆ, ಹೆಂಗಸರು ಮನೆಗಳಲ್ಲಿ ಕೂತ್ಕೊಂಡು ವೇಸ್ಟ್ ವಿಡಿಯೋಗಳು ನೋಡೋದಕ್ಕಿಂತ ಆಸ್ಪತ್ರೆಗಳು ಹೋಗಿ ಗೌರ್ಮೆಂಟ್ ಸ್ಕೀಮ್ ಏನಿದೆ ಅದನ್ನ ನೋಡಿ ಫಸ್ಟು, ಓಕೆನಾ? ಮಕ್ಕಳಿಗೆ ಹೆಚ್ಚು ಕಡಿಮೆ ಆದರೆ ಅವಾಗ ಎಲ್ಲಿ ಹೋಗ್ತೀರಾ? ಮತ್ತು ಇನ್ನೊಂದು ಏನಂತ ಕೇಳಿದ್ರೆ, ಬೆಂಗಳೂರಲ್ಲಿ ಗಲ್ಲಿನಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಸರ್. ಆ ಬಿಲ್ಡಿಂಗ್ಗೆ ರಕ್ಷಣೆ ಎಲ್ಲಿದೆ ಸರ್? ಮೇಲಿಂದ ಏನಾದರೂ ಬಿದ್ದರೆ ಕೆಳಗಡೆ ಓಡಾಡಲೇಬೇಕು. ಅವ್ರಿಗೆ ಹೆಚ್ಚು ಕಡಿಮೆ ಆದರೆ ಯಾರು ನೋಡ್ತಾರೆ ಅನ್ನೋ ಒಂದು ಒಳ್ಳೆ ಪಾಯಿಂಟ್ ಇಟ್ಕೊಂಡು ಮಾಡಿದ್ದಾರೆ ಸರ್. ಮಸ್ತಾಗಿದೆ ಸರ್. ಒಂದು ಸಾಂಗ್ ಇಟ್ಟಿದ್ರೆ ಒಳ್ಳೆ ಕೊರಿಯೋಗ್ರಫಿ ಮಾಡಿದ್ದಾರೆ. ಸಿನಿಮಾ ಅಂತೂ ಕಿಶೋರ್ ಸರ್ ಮಾಡಿದ್ದಾರೆ ಸರ್. ಪೊಲೀಸ್ ಪಾತ್ರದಲ್ಲಿ ಒಳ್ಳೆ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ.